ಎಲ್ರಿಗೂ ನಮಸ್ಕಾರ. ನನ್ನ ವಿಡಿಯೋ ನೋಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನಿವತ್ತು ಗಿಣ್ಣು ಮಾಡ್ತಾಯಿದ್ದೀನಿ. ಇದು ನಾರ್ಮಲ್ ಹಾಲು, ಇದು ಬೆಲ್ಲ, ಇದು ಗಿಣ್ಣು ಮಾಡುವ ಹಾಲು, ಏಲಕ್ಕಿ. ಒಂದು ಪಾತ್ರೆಗೆ 1 ಗ್ಲಾಸ್ ಹಾಲು ತಗೊಂಡಿದ್ದೀನಿ, ಅದು ದೊಡ್ಡ ಗ್ಲಾಸು. ಮತ್ತು ಈಗ ಗಿಣ್ಣು ಮಾಡೋ ಹಾಲು ಹಾಕಬೇಕು, ಅರ್ಧ ಗ್ಲಾಸು ಗಿಣ್ಣು ಮಾಡೋ ಹಾಲು. ಮತ್ತು ಇದಕ್ಕೆ ಬೆಲ್ಲ, ನಿಮಗೆ ಸಿಹಿ ನೋಡಿಕೊಂಡು ಬೆಲ್ಲ ಹಾಕಿ, ಎಷ್ಟು ಬೇಕಷ್ಟು ಬೆಲ್ಲ ಹಾಕಿ. ನಾನೊಂದು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ಬೆಲ್ಲನ. ಈಗ ಅದನ್ನು ಎಲ್ಲ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಬೆಲ್ಲ ಎಲ್ಲ ಕರಗಬೇಕು. ಅದು ಏಲಕ್ಕಿ ತಗೊಂಡು ಅದು ಪುಡಿ ಮಾಡಿ ಅದನ್ನು ಹಾಕ್ತಾಯಿದ್ದೀನಿ ನಾನು. ಅದನ್ನು ಬೆಲ್ಲ ಎಲ್ಲ ಕರಗಿದೆ. ಇವಾಗ ಕರಗ ನಂತರ ಏಲಕ್ಕಿ ಹಾಕಿ ಮಿಕ್ಸ್ ಮಾಡಬೇಕೀಗ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಡೈರೆಕ್ಟು ಗ್ಯಾಸ್ ಮೇಲೆ ಇಡೋಕ್ಕಾಗಲ್ಲ ಇದನ್ನು. ಅದಕ್ಕೊಂದು ಪಾತ್ರೆ ತಗೊಂಡು ಅದಕ್ಕೊಂದು ಸ್ವಲ್ಪ ನೀರು ಹಾಕಿದ್ದೀನಿ ಒಳಗಡೆ. ಮತ್ತು ಹಾಲು ರೆಡಿ ಮಾಡಿದ್ದೀನಲ್ಲ, ಅದನ್ನು ಅದರ ಒಳಗಡೆ ಇಟ್ಟು ಒಂದು ಪ್ಲೇಟ್ ಮುಚ್ಚಬೇಕೀಗ. ಮತ್ತೀಗ ದೊಡ್ಡ ಪ್ಲೇಟು ಇದ್ರ ಮೇಲೆ ಮುಚ್ಚಬೇಕು. ಇವಾಗ ಈ ಥರ ರೆಡಿ ಮಾಡಿ ಇಟ್ಕೋಬೇಕು. ಮತ್ತು ಗ್ಯಾಸ್ ಆನ್ ಮಾಡಿ ಅದರ ಮೇಲೆ ಇಡಬೇಕು. ನೋಡಿ, ಈ ಥರ ಗ್ಯಾಸ್ ಮೇಲೆ ಇಡಬೇಕು. ನಾನು ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಮಾಡಿ ಇಡಬೇಕು ಗ್ಯಾಸ್ ಮೇಲೆ. ಡೈರೆಕ್ಟು ಹಾಲು ಇಡಬಾರ್ದು. ಇದು ಬೇಯಲಿಕ್ಕೆ 20 ನಿಮಿಷ ಬೇಕು, ಬೇಯಲಿಕ್ಕೆ. ಈಗ ಬೆಂದಾಯಿತು ನೋಡಿ, ತೆಗಿತೀನಿ ಇವಾಗ. ಹೇಗಾಗಿದೆ ಅಂತ. ಗಟ್ಟಿ ಇರುತ್ತೆ. ಅದು ಬೆಂದಿದೆಯೋ ಇಲ್ಲವೋ ಅಂತ ನೋಡಬೇಕು ಅಂದರೆ ಒಂದು ಸ್ಪೂನ್ ತಗೊಂಡು ಅದರೊಳಗಡೆ ಹಾಕಿ ನೋಡಬೇಕು. ಆ ಸ್ಪೂನಿಗೆ ಹಾಲು ಅಂಟಿದ್ರೆ ಬೆಂದಿಲ್ಲ ಅಂತ. ಈಗ ಅಂಟಿಲ್ಲ ನೋಡಿ, ಒಂಚೂರು ಅಂಟಿಲ್ಲ. ಈಗ ಚೆನ್ನಾಗಿ ಬೆಂದಿದೆ. 20 ನಿಮಿಷ ಬೇಯಿಸಿದ್ದೀನಿ ನಾನು. ಈಗ ಚೆನ್ನಾಗಿ ಬೆಂದಿದೆ. ಇದು ಗಟ್ಟಿನೂ ಇರಬಾರ್ದು, ತೆಳುವೂ ಇರಬಾರ್ದು, ಒಂದು ಮೀಡಿಯಮ್ ಆಗಿರಬೇಕು ನೋಡಿ. ಇದು ಒಂದು ಮೀಡಿಯಮ್ ಆಗಿ ಚೆನ್ನಾಗಿದೆ. ಈ ವಿಡಿಯೋ ನೋಡಿಕೊಂಡು ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.